ಇನ್ನು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸೌಮ್ಯ ರೆಡ್ಡಿ ಅವರು ಇವತ್ತು ಕೋರಮಂಗಲ ಜಯನಗರದಲ್ಲಿ ಬಿರುಸಿನ ಪ್ರಚಾರವನ್ನು ಕೈಗೊಂಡಿದ್ದಾರೆ. ಮನೆ ಮಗಳಂತ ತಿಳಿದು ನನಗೆ ಮತ ಹಾಕಿ ಅಂತ ಕ್ಷೇತ್ರದಲ್ಲಿ ಮತಯಾಚನೆ ಮಾಡ್ತಾ ಇದ್ದಾರೆ. ಈ ಎಲೆಕ್ಷನ್ ನಲ್ಲಿ ನಾನು ಗೆದ್ದೇ ಗೆಲ್ತೀನಿ ಅಂತ ವಿಶ್ವಾಸವನ್ನು ಕೂಡ ಸೌಮ್ಯ ರೆಡ್ಡಿ ವ್ಯಕ್ತಪಡಿಸಿದ್ದಾರೆ. ಲೋಕಸಭಾ ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಅದರಲ್ಲೂ ಕೂಡ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಸಾಕಷ್ಟು ಒಂದು ಕುತೂಹಲವನ್ನು ಕೂಡ ಕೆಳಿಸಿದೆ. ಈ ಒಂದು ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರ್ತಕ್ಕಂಥ ಸೌಮ್ಯ ರೆಡ್ಡಿ ಅವರೇ ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೇನೆ. ಮೇಡಮ್, ಮೊದಲೇದಾಗಿ ಯಾವ ರೀತಿ ಪ್ರಚಾರ ಕೈಗೊಳ್ತಾ ಇದ್ದೀರಾ? ಮೇಡಮ್, ಪ್ರಚಾರ ಅದ್ಭುತವಾಗಿ ಆಗ್ತಿದೆ. ನಮ್ಮ ಬೆಂಗಳೂರು ದಕ್ಷಿಣ ಮೂಲೆ ಹೋಗಿ ಬಂದಿದ್ದೀವಿ. ಇವತ್ತು ಸಹ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ನಮ್ಮ ಕೋರಮಂಗಲ ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ ಒಂದು ಸಭೆ ಇತ್ತು. ಎಲ್ಲ ಜನ ಏನು ಹೇಳ್ತಿದ್ದಾರೆ ಅಂದರೆ, ನಾವು ನಿಮ್ಮನ್ನು ಒಬ್ಬ ಜನಪ್ರತಿನಿಧಿ, ಒಬ್ಬ MLA ಆಗಿ ಕೆಲಸ ಮಾಡ್ತಿರೋದನ್ನು ನಾವು ನೋಡಿದ್ದೀವಿ. ಕೋವಿಡ್ ಅಂತ ಕಷ್ಟ ಕಾಲದಲ್ಲಿ ನೀವು ಜನರ ಕೈ ಹಿಡಿದಿದ್ದೀರಿ. ನೀವು ಯಾವಾಗಲೂ ಆಫೀಸಲ್ಲಿ ಸಿಗ್ತಾ ಇದ್ರಿ. ಸೊ ಹಾಗಾಗಿ ಈಗ ಅದು ವಿಶೇಷವಾಗಿ ಸುಮಾರು ಒಂದು 11 ತಿಂಗಳಿಂದ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಿದೆ. ಜನರಿಗೆ ತುಂಬ ಒಳ್ಳೇದಾಗ್ತಾ ಇದೆ. 10 ವರ್ಷದಿಂದ ಎಲ್ಲೋ ಒಂದು ಕಡೆ ನಮಗೆ ಒಳ್ಳೇದಾಗುತ್ತೆ ಅಂತ ನಾವೀಗ ಬೇಸರದಲ್ಲಿದ್ದೀವಿ. ಹಾಗೆ ಎಲ್ಲ ಕಡೆ ನಾವು ಏನು ಅಪೇಕ್ಷೆ ಪಡ್ತಿದ್ದೀವಿ ಅಂದರೆ, ನಾವು ಏನು ನೋಡ್ತಿದ್ದೀವಿ ಅಂದರೆ ಒಂದು ಬದಲಾವಣೆ, ಒಂದು ಚೇಂಜ್ ಬೇಕು ಅಂತ. ಹಾಗಾಗಿ ಜನರ ಜೊತೆ ಇರೋ ಒಬ್ಬ ಪ್ರಾಮಾಣಿಕವಾಗಿರುವಂಥ ಒಬ್ಬ ಮಹಿಳೆಗೆ ನೀನು ನಮ್ಮ ಮನೆ ಮಗಳ ಥರ ಕೆಲಸ ಮಾಡಿದ್ಯಾ, ನಿನ್ನನ್ನೇ ನಾವು ಆಯ್ಕೆ ಮಾಡ್ತೀವಿ ಅಂತ ಎಲ್ಲ ಕಡೆ ಹೇಳ್ತಿದ್ದಾರೆ. ಈಗ ಗೆಲ್ಲೋ ವಿಶ್ವಾಸ ಎಷ್ಟಿದೆ ಮ್ಯಾಮ್? 100% ಮೇಡಮ್. ಯಾಕಂದರೆ ನೋಡಿ, ಜನ ವಿಶೇಷವಾಗಿ ನಮ್ಮ ಬೆಂಗಳೂರು ದಕ್ಷಿಣದ ಎಲ್ಲ ನಮ್ಮ ನಾಗರಿಕರಿದ್ದಾರಲ್ಲ, ಎಲ್ಲರೂ ಓದ್ತಾರೆ. ಸೋಷಲ್ ಮೀಡಿಯಾಲಿ ಎಲ್ಲ ಮಾಹಿತಿ ಅವ್ರಿಗೆ ಬರುತ್ತೆ. ಪ್ರತಿ ದಿವಸ ಅವರು TV ಯಲ್ಲಿ ನೋಡ್ತಾರೆ, ನಿಮ್ಮ ಚಾನೆಲಲ್ಲಿ ನೋಡ್ತಾರೆ, ನ್ಯೂಸ್ ಪೇಪರ್ ಓದ್ತಾರೆ. ಮತ್ತು ವಿಶೇಷವಾಗಿ ಅವರು ಯಾರು ಕಚೇರಿಗೆ ಹೋದಾಗ ಸಿಗ್ತಾರೆ ಕೈಗೆ, ಯಾರು ಕೆಲಸ ಮಾಡಿದ್ದಾರೆ, ಯಾರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಿದೆ. ಸೊ ಹಾಗಾಗಿ ಜನರು ಇನ್ಫ್ಯಾಕ್ಟ್ ಈಗ 5 ವರ್ಷ ಅವಧಿ ಆದಮೇಲೆ ಮಾರ್ಕ್ಸ್ ಕಾರ್ಡು ಕೊಡ್ತಾರೆ ಜನ. ಹಾಗಾಗಿ ಈಗ ಜೂನ್ 4ನೇ ತಾರೀಕು ನೀವೇ ನೋಡ್ತೀರಾ.